ದುರ್ಗೆ ನಮಃ, ಸಿದ್ಧದಾತೆ ದುರ್ಗೆ ನಮಃ. ಎಲ್ಲ ಅಭಿಮಾನಿಗಳ ನಾಡಾದ್ಯಂತ ಅಭಿಮಾನಿಗಳಿಗೂ ಹಾಗೂ ಅಭಿಮಾನಿ ದೇವರಿಗೂ ಎಲ್ಲ ಕಲಾವಿದರಿಗೂ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ, ಯಾಕಪ್ಪ ಇವತ್ತು ವಿಶೇಷವಾಗಿ ಅಂದ್ರೆ ನಾನು ಕೊಪ್ಪಳ ಜಿಲ್ಲೆದೊಳಗೆ ಮೊದಲೇ ಬಣ್ಣ ಹಚ್ಚಿದ್ದಂದ್ರೆ ಟೀಜ್ ಅವಕಾಶ ಸಿಕ್ಕಂತ ಇವತ್ತು ಮದುಮಗ ನಮ್ಮ ನಂದೇಶ ಮುದುಳಿಂದ ಅವಕಾಶ ಸಿಕ್ಕಿ ನನಗೆ ಇಲ್ಲಿ ಬಣ್ಣ ಹಚ್ಚಿದ್ದು ಇದೇ ಜಾಗ. ಹೀಗಾಗಿ ನಮ್ಮ ಎಲ್ಲ ಕಲಾವಿದರು ಬಳಗದಿಂದ ಇವತ್ತು ನಾನು ಒಂದು ಸಭೆ ನೆನಪು ಹಂಚಿಬೇಕಾಗಿತ್ತು. ಹೀಗಾಗಿ ಮೊದಲ ಬಣ್ಣ ಹಚ್ಚಿ ನಾನು ಕೊಪ್ಪಳದಿಂದ ಮೌಲಾ ಸಾರ್ ಹುಸೇನ್ ಅವರು, ನಮ್ಮ ಪೊಲೀಸ್ ಅಧಿಕಾರಿ ಅವರು ಕರೆಸಿ ನನಗಿಲ್ಲಿ ಬಣ್ಣ ಹಚ್ಚಿ ಇವತ್ತು ಶಿವಣ್ಣಾಗಿ ಮೆರೆದೀನಿ. ಇವತ್ತು ಇದೇ ಜಾಗದಾಗ ಒಳ್ಳೆ ನಾನು ಕಾರ್ಯಕ್ರಮ ಮಾಡೋಕ್ಕಂತೂ ಭಾಳ ಖುಷಿ ಆಯಿತು. ಹಾಗೂ ನಮ್ಮ ಹುಬ್ಳಿಯಿಂದ ರಾಘು ಅವರು ಬಂದಾರೆ, ಅವರು ಒಂದಿಟ್ಟು ಮಾತಾಡ್ತಾರೆ. ಇಲ್ಲ ಮಾತಾಡ್ತಾರೆ. ನೀವು ಎಲ್ಲಿಂದ ಬಂದಿರಿ ಏನು? ಈ ಕಡೆ ಬರ್ರಿ, ಜೋರ ಮಾತಾಡ್ರಿ. ನಾವು ಹುಬ್ಳಿಯಿಂದ ಬಂದಿದ್ದೀವಿ. ನಮ್ಮ ಆತ್ಮೀಯ ಗೆಳೆಯರಾದಂಥ ಇವರು ಚೆನ್ನಪ್ಪ ಅವರು, ಆನಂತರ ಎಲ್ಲ ಕಲಾವಿದರನ್ನು ನೋಡಿ ನಮಗೆ ತುಂಬ ಖುಷಿಯಾಗೈತಿ. ಹಾಗೆ ಇನ್ನೂ ಹಲವಾರು ಕಲಾವಿದರಾದರೆ ಅವ್ರದ್ದು ಒಂದೆರಡು ಮಾತು ಕೇಳ್ರಿ ಅಂತ ಕೇಳ್ಕೊತೀನಿ. ಮೇಡಮ್ ಅವರೇ, ಮತ್ತು ಇವರು ಶ್ರೀಮತಿ ಅವರು ಮೇಡಮ್ ಅವರು, ನಮ್ಮ ತಂಗಿಯಮ್ಮ. ಹೇಳಮ್ಮ ನಿಮ್ಮ ಏನು ಒಂದೆರಡು ಸ್ವಲ್ಪ ಹತ್ರ. ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಬಂದಿರೋ ಸಭೆ ಮದುವೆ ಕಾರ್ಯಕ್ರಮ. ಇದರಲ್ಲಿ ಇದೇ ಫಸ್ಟು ನಾವು ತಾಯಿ ದರ್ಶನ ಮಾಡ್ತಾಯಿದ್ದು, ಹಾಗಾಗಿ ಸ್ವಲ್ಪ ಭಾವುಕಳನ್ನು ಆಗ್ತಾ ಇದ್ದೀನಿ. ಇಲ್ಲಿ ಅದು ನೆಕ್ಸ್ಟ್ ಇದು ಮಾಡೋಣ. ಬಟ್ ಎಲ್ಲರೂ ಕಲಾವಿದರು ಬಂದಾರಲ್ಲ, ಅದಕ್ಕೆ ತುಂಬ ಧನ್ಯವಾದಗಳು. ಖುಷಿ ಆಗ್ತಾ ಇದೆ ಇಷ್ಟು ಕಲಾವಿದರ ಜೊತೆ ಸೇರಿಸಿ ನಾವು ಫಂಕ್ಷನ್ ಮಾಡತ್ತೇವಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಿರಿಯ ಕಲಾವಿದರು ಸುಮಾ ಗೌಡ್ರು ಅಂತ. ನಮಸ್ಕಾರ, ನಾನು ಗದಗ ಕಲಾವಿದೆ ಸುಮಾ ಗೌಡರ್ ಅಂತ ಹೇಳಿ ಕೇಳಿರ್ಬೇಕು ಅಥವಾ ನಾನೇನಂತ ಫೇಮಸ್ ಕೇಳಿರ್ಬೇಕಂದ್ರೆ ಒಟ್ಟೆ ಕಲಾವಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗಿರ್ತೀನಿ. ಇವತ್ತು ನಮಗೆ ಇವರು ಪರಿಚಯ ಜೂನಿಯರ್ ಶಿವಣ್ಣವ್ರು ಅಂತ ಹೇಳಿ ನಾವು ಅವಾಗ ನೋಡಿರೋದಕ್ಕೂ ಇವಾಗ ನೋಡಿರೋದಕ್ಕೂ ಭಾಳ ಇಂಪ್ರೂವ್ಮೆಂಟ್ ಆಗ್ಯಾರ. ಅದು ಪುಟ್ಟಯ್ಯಜ್ಜರ ಆಶೀರ್ವಾದ, ಅವರು ನಂಬಿರೋ ಗುರು ರಾಯರ ಆಶೀರ್ವಾದ, ಹೀಗೆ ಮತ್ತು ಸದಾ ಅವರು ಇನ್ನೂ ಎತ್ತರಕ್ಕೆ ಇನ್ನೂ ಬೆಳೀಲಿ, ಒಂದು ಒಳ್ಳೆಯ ಅವಕಾಶ ಸಿಗಲಿ ಅವ್ರಿಗೆ. ಇಲ್ಲಿ ಸ್ಟೇಜ್ ಮೇಲೆ ಬೇಡ, ಅಲ್ಲಿ ಫಿಲ್ಮ್ದೊಳಗೆ ಇನ್ನೊಂದು ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು. ನೋಡಿರಿ, ಒಳ್ಳೆ, ಯಾಕಂದ್ರೆ ಹಿರಿಯ ಕಲಾವಿದರು ಅಂದ್ರೆ ಮಾತುಗಳು ಸತ್ಯನೇ ಇರುತ್ತೆ. ಯಾಕಂದ್ರೆ ಅನುಭವ, ಯಾಕಂದ್ರೆ ಹಿರಿಯ ಕಲಾವಿದರು ಅಂದ್ರೆ ನಾವು ಅದು ಸುಮ್ಮನೆ ಅಲ್ಲ. ಅದಕ್ಕೆ ಎಲ್ಲರೂ ಬೆಳಿಬೇಕು. ಎಲ್ಲರೂ ಬೆಳೆದ್ರೆ ನಿಜವಾಗಿ ನಾನು ಬೆಳೆಕ್ಕಿಂತ ಪ್ರತಿಯೊಂದು ಕಲಾವಿದರು ಅಂದ್ರೆ ಪುಟ್ಟಜ್ಜನೂ ಹೇಳ್ಯಾನೆ, ನಾನೊಬ್ಬ ಮೆರೆದ್ರಲ್ಲ, ಎಲ್ಲರೂ ಕಲಾವಿದರು ಮೆರೆದ್ರೆ ಅವನಿಗೆ ಅದು ಕೀರ್ತಿ ಸಿಗುತ್ತಂತೆ. ಹಾಗಾಗಿ ಎಲ್ಲ ಕಲಾವಿದರು ಬೆಳಿಬೇಕಂತ ಆಸೆ ಹೇಳ್ತಾ, ನಮ್ಮ ಊರಿನ ಹೆಮ್ಮೆಯ ರಾಜ್ಕುಮಾರ್ ಅಂತ, ರಾಜ್ ಮೆಲೋಡಿ ಇಟ್ಟಂತ ನಮ್ಮ ರಾಜು ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹೆಸರು ರಾಜು ಮೆಹರ್ವಾಡೆ ಅಂತ. ನಂದು ಯಲಬುರ್ಗದೊಳಗೆ ಕರೋಕೆ ಸ್ಟುಡಿಯೋ, ರಾಜ್ ಮೆಲೋಡಿ ಆರ್ಕೆಸ್ಟ್ರಾ ಆ್ಯಂಡ್ ಕರೋಕೆ ಸಿಂಗಿಂಗ್ ಸ್ಟುಡಿಯೋ ಅಂತ ಚಿಕ್ಕದೊಂದು ಮಾಡ್ಕೊಂಡಿದ್ವಿ. ಈ ಒಂದು ಮದುವೆ ಸಮಾರಂಭಕ್ಕೆ ನಮ್ಮ ಒಂದು ಸ್ಟುಡಿಯೋ ಅಥವಾ ಕರೋಕೆ ಸಿಂಗಿಂಗ್ ಇದು ಯಾವುದು ರಾಜ್ ಮೆಲೋಡಿ ಆರ್ಕೆಸ್ಟ್ರಾ ಕಡೆಯಿಂದ ಒಂದು ಕಾರ್ಯಕ್ರಮ ಬಂದಿದ್ದಕ್ಕಾಗಿ, ಆಹ್ವಾನ ನೀಡಿದ್ದಕ್ಕಾಗಿ ಎಲ್ಲ ನಮ್ಮ ಸಹೋದರರ ಜೊತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ತಮ್ಮ ಸಹಕಾರ ಮತ್ತು ಎಲ್ಲರ ಸಹಕಾರ ಇದ್ದದ್ರ ಜೊತೆಗೆ ಒಳ್ಳೆಯ ಕಾರ್ಯಕ್ರಮ ನೀಡೋಕ್ಕೆ ಸಾಧ್ಯ. ಎಲ್ಲರೂ ಈ ಒಂದು ಶುಭ ಸಮ್ಮಿಲನಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ನಮಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ತಿಳ್ಕೊಳ್ತಾ ಇದ್ದೀವಿ. ನೋಡಿರಿ, ಇನ್ನೊಂದು ಹೇಳ್ತೀನಿ ನಾನು, ಇದು ಗಾಡ್ ಗಿಫ್ಟು. ಗಜೇಂದ್ರಗಢದಿಂದ ನೋಡೋಕೆ ಚಾಕ್ಲೇಟ್ ಇದ್ರೂ ಶಾರದಾ ಇದೀವಿ ಅದ್ಭುತವಲ್ದಲ್ರಿ. ಲೇಡೀಸ್ ವಾಯ್ಸ್ ಮಾತ್ರ ಅದ್ಭುತ ಐತಿ. ಇಂಥವ್ರು ಹೆಚ್ಚಿಗೆ ತಾಯಿ ಆಶೀರ್ವಾದ ಹೇಳ್ತೀನಿ. ಇಂಥವ್ರು ರಾಜು ಅವರು ಬೆಳಿಬೇಕು ಆದಷ್ಟು ಬೇಗ. ಇವತ್ತು ಈ ವೇದಿಕೆಯಿಂದ ಹೇಳக்கூತೀನಿ, ತಾಯಿ ಆಶೀರ್ವಾದದಿಂದ ಆದಷ್ಟು ಬೇಗ ಇದೆ GTV ವಾಹಿನಿದ್ರೊಳಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇವರು ಒಂದೆರಡು ಮಾತಾಡೋದು ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜ್ ಅಂತ. ನಾನು ಮೂಲತಃ ಗಜನಗರದವನು. ನಾನೇನು ಜಾಸ್ತಿ ಮಾತಾಡಲ್ಲ. ಇಂಥ ಕಲಾವಿದರ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಒಂದು ದೊಡ್ಡ ಪುಣ್ಯ ಅಂತ ಹೇಳಿ ಭಾವಿಸ್ತೀನಿ ಅಷ್ಟೇ. ಆಮೇಲೆ ನಮ್ಮ ಯುವರಾಜ್ ಅಂತ ನನ್ನ ಗುರುಗಳ ಇಟ್ಟಂಥ ನಾಮಕರಣ, ನನ್ನ ಮಗ ಡ್ಯಾನ್ಸರ್. ಹಿಂಗಾಗಿ ಇದು ನಾಮಕರಣ ಇಟ್ಟದ್ದು ಗುಲ್ಬರ್ಗ ಒಳಗಿಂದ ಚಳಿಗೇರಿ. ನನ್ನ ಗುರುಗಳಾದ ಶಿವಲಿಂಗ ಟಂಗೊಳಿ ಅಂತ ನಮ್ಮ ಗುರುಗಳು, ರಾಜವಂಶದ ಅಪ್ಪಟ ಅಭಿಮಾನಿಗಳು. ಇವತ್ತು ಕೆಲವ್ರು ಏನಪ್ಪ ಬ್ಯಾನರ್ ಭಾರಿ ಮಾಡಿದ್ದೆ, ನನಗೆ ಏನು ಗೊತ್ತಿಲ್ಲ ಹೆಬ್ಬಟ್ಟು. ಇವತ್ತು ನಾನು ಬೆಳೆಯೋ ಕಾರಣ, ನೀವೆಲ್ಲರೂ ಬೆಳಿಬೇಕಾದ ಕಾರಣ ಇವತ್ತು ನಮ್ಮ ಗುಲ್ಬರ್ಗಿಂದ ಶಿವಲಿಂಗ ಸರ್ ಇವತ್ತು
ಅವ್ರಿಗೆ ಅವಾಗ 2020ರಾಗ ನಾಮಕರಣ ಮಾಡಿ ಬಣ್ಣ ಹಚ್ಚಿದ್ರು ನನ್ನ ಮಗಳಿಗೂ. ಇವತ್ತು ಇಲ್ಲಿನ ಅವಕಾಶ ಮಾಡಕ್ಕೆ ಕುಂತಾನದ. ಅದಕ್ಕೆ ಎಲ್ಲರೂ ರಾಜವಂಶಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತೀನಿ. ನೀನೊಂದು ಏನು ರನ್ನು